ನಮಸ್ಕಾರ ಸ್ನೇಹಿತರೆ, ನಾವೀಗ ಡಿಸ್ಕಸ್ ಮಾಡ್ತಾ ಇರೋದು ಲಿಟರರಿ ಕ್ರಿಟಿಸಿಸಮ್ನಲ್ಲಿ ಹೊರಾಸ್ ಅವರ ಲಿಟರರಿ ಕ್ರಿಟಿಸಿಸಮ್. ರೋಮನ್ ಕ್ರಿಟಿಸಿಸಮಲ್ಲಿ ಇವರಿಗೆ ಬಹಳ ದೊಡ್ಡ ಹೆಸರಿದೆ. ಇವರ ಲಿಟರರಿ ಕ್ರಿಟಿಸಿಸಮನ್ನು ಸ್ಟಡಿ ಮಾಡೋಣ. ಇವರ ಮುಖ್ಯ ವರ್ಕ್ ಆರ್ಟ್ ಪೊಯೆಟಿಕಾ ಇದರ ಕುರಿತಾಗಿಯೂ ನೋಡೋಣ. ಇದು ಲಿಟರರಿ ಕ್ರಿಟಿಸಿಸಮಲ್ಲಿ ಬಹಳ ದೊಡ್ಡ ಹೆಸರನ್ನು ಪಡೆದ ಕೃತಿಯಾಗಿದೆ. ಇದನ್ನು ಕರೆಕ್ಟಾಗಿ ಅನಲೈಸ್ ಮಾಡೋಣ, ಡಿಸ್ಕಸ್ ಮಾಡೋಣ. ಲಿಟರೇಚರ್ನಿಂದ ಈ ಕೃತಿಯ ಮೇಲೆ ಆದ ಪ್ರಭಾವಗಳೇನು ಅನ್ನೋದನ್ನು ಕೂಡ ಸ್ಟಡಿ ಮಾಡೋಣ. ಹಾರಸ್ ಅವರ ಲಿಟರರಿ ಕ್ರಿಟಿಸಿಸಮಲ್ಲಿ ಆರ್ಸ್ ಪೊಯೆಟಿಕಾ ಬಹಳ ಮಹತ್ವವನ್ನು ಪಡೆದ ಕೃತಿಯಾಗಿದೆ. ಅರೌಂಡ್ ಫಸ್ಟ್ ಸೆಂಚುರಿ BCಯಲ್ಲಿ ಕಲ್ಚರಲಿ ಹಾಗೂ ಲಿಟರಲಿ ತುಂಬ ಏಳ್ಗೆಯನ್ನು ಕಂಡಂಥ ಅವಧಿಯಾಗಿದೆ. ಈ ಏಳಿಗೆಯು ಅಲೆಕ್ಸಾಂಡರಿಯಾದಿಂದ ರೋಮ್ಗೆ ಶಿಫ್ಟ್ ಆಗ್ತಾ ಇತ್ತು. ಆಗ ರೋಮನ್ ಎಂಪೈರ್ ಅವರ ಕ್ಯಾಪಿಟಲ್ ಆಗಿತ್ತು. ಆ ಸಮಯದಲ್ಲಿ ನಿಜವಾದ ಅರ್ಥದಲ್ಲಿ ಅಗಸ್ಟನ್ ಏಜ್ ನಡೀತಾ ಇತ್ತು. ಏನು ನಿಜವಾಗಿ ಅಗಸ್ಟನ್ ಏಜ್ ಅಂತ ಕರಿತೇವೆ ಅಥವಾ ರೀಸನಲ್ ಏಜ್ ಅಂತ ಏನು ಕರಿತೇವೆ, ಆ ಎಲ್ಲ ಏಜ್ಗಳನ್ನು ಬಿಟ್ಟು ಇದು ನಿಜವಾದ ಅಗಸ್ಟನ್ ಏಜ್ ಆಗಿತ್ತು. BCಯಿಂದ 14 AD ತನಕ ಈ ಕಾಲಾವಧಿ ನಡೀತಾ ಇತ್ತು. ಸಮಯವನ್ನು ಪೊಯೆಟ್ರಿ ಅಥವಾ ಲಿಟರರಿ ಕ್ರಿಟಿಸಿಸಮ್ನ ಸುವರ್ಣ ಯುಗ ಎಂದು ಕರೆಯುತ್ತಿದ್ದರು. ಹಾವರ್ಡ್ ಮತ್ತು ಹಾರೆಸ್ ಆಗಿನ ಕಾಲದ ಪ್ರಸಿದ್ಧ ಕವಿಗಳಾಗಿದ್ದರು. ಆಗ ರೋಮನ್ ಎಂಪೈರನ್ನು ಅಗಸ್ಟಸ್ ರಾಜ ಆಳುತ್ತಿದ್ದ. ಹಾಗಾಗಿ ಆ ಕಾಲಾವಧಿಯನ್ನು ಅಗಸ್ಟನ್ ಏಜ್ ಎಂದು ಕರೆಯಲಾಗುತ್ತಿತ್ತು. ಆ ಸಮಯದ ರಾಜರಾದ ಜೂಲಿಯಸ್ ಸೀಸರ್ ಅಥವಾ ಅಗಸ್ಟಸ್ ಎಲ್ಲರೂ ಕಲೆಯ ಪ್ರೇಮಿಗಳಾಗಿದ್ದರು. ಹಾಗಾಗಿ ಸಾಹಿತ್ಯಕ್ಕೆ ಒಳ್ಳೆಯ ಪ್ರೋತ್ಸಾಹ ದೊರೆತು ಆ ಏಜಿಗೆ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲ್ಪಡುವಂತಾಯಿತು. ಆ ಸಮಯದಲ್ಲಿ ತುಂಬ ಶಾಂತ ವಾತಾವರಣವಿತ್ತು. ಯುದ್ಧ, ದಂಗೆ ಇದೆಲ್ಲ ನಡೀತಾ ಇರಲಿಲ್ಲ. ಹಾಗಾಗಿ ಜನರೆಲ್ಲ ತುಂಬ ಶಾಂತಿಯಿಂದ ಸಾಹಿತ್ಯದ ಕಡೆ, ಬರೆಯುವ ಕಡೆ ಗಮನ ಕೊಡ್ತಾ ಇದ್ರು. ಮುಂದೆ ರಾಷ್ಟ್ರೀಯತೆಯ ಭಾವನೆ ಮನುಷ್ಯರಲ್ಲಿ, ಆ ಕಾಲದ ಜನರಲ್ಲಿ ಬಹಳ ಯಥೇಚ್ಛವಾಗಿತ್ತು. ಆ ಕಾಲದ ಕವಿಗಳು ಮತ್ತು ಏನ್ಷಿಯಂಟ್ ಗ್ರೀಕ್ ರೈಟರ್ಸ್ ಕೂಡ ನ್ಯಾಷನಲಿಸಮ್ ಅನ್ನುವ ಆ ಭಾವನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು. ಹಾಗಾಗಿ ಇವರು ಏನ್ಷಿಯಂಟ್ ಗ್ರೀಕ್ನ ಪೊಯೆಟ್ಗಳ ಸಾಲಿನಲ್ಲಿ ಸಮ ಹೊಂದುತ್ತಾರೆ. ಕೇವಲ ಒಂದು ವಿಷಯದಲ್ಲಿ ಮಾತ್ರ ಅಲ್ಲ, ಲಿಟರರಿ ವಿಷಯದಲ್ಲೂ ಹಾಗೂ ಲಿಟರರಿ ಕ್ರಿಟಿಸಿಸಮಲ್ಲೂ ಎರಡೂ ವಿಷಯದಲ್ಲೂ ಏನ್ಷಿಯಂಟ್ ಗ್ರೀಕ್ನ ಕವಿಗಳ ಸಾಲಿನಲ್ಲಿ ನಿಲ್ಲುತ್ತಾರೆ. ಎಲ್ಲ ಕವಿಗಳಿಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಸಿಗ್ತಾ ಇದ್ದದ್ದು ಗ್ರೀಕ್ ಲಿಟರೇಚರಿಂದನೇ. ನೆಕ್ಸ್ಟ್ ಪಾಯಿಂಟ್, ಆಗಿನ ಕಾಲದಲ್ಲಿ ತುಂಬ ದೊಡ್ಡ ಕೃತಿ ಏನು ಹೊರಗೆ ಬಂದಿರಲಿಲ್ಲ. ವರ್ಜಿಲ್ ಮತ್ತು ಹರಾಸ್ ಇಬ್ಬರು ಗ್ರೀಕ್ ಸಾಹಿತ್ಯವನ್ನು ಓದಿದ್ದರು. ನಾವು ನೋಡೋಣ ಹಾರಸ್ ಅವರು ಬಂದ ಮೇಲೆ ಲಿಟರರಿ ಕ್ರಿಟಿಸಿಸಮಲ್ಲಿ ಆದ ಬದಲಾವಣೆಗಳು ಏನೇನು ಅನ್ನೋದನ್ನು. ಮೊದಲು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾರಸ್ ಅವರು ಒಂದು ಹೊಸ ಅಧ್ಯಾಯವನ್ನು ಆರಂಭಿಸ್ತಾರೆ. ಕ್ಲಾಸಿಕಲ್ ಆರ್ಟ್ ಕಡೆಗಿದ್ದ ಜನರ ಗಮನವನ್ನು ಲಿಟರರಿ ಕ್ರಿಟಿಸಿಸಮ್ ಕಡೆಗೆ ಸೆಳೆದಂತಹ ವ್ಯಕ್ತಿ ಹಾರಸ್ ಅವರು. ಇನ್ಫ್ಲೂಯೆನ್ಷಿಯಲ್ ಲಿಟರರಿ ಕ್ರಿಟಿಕ್ ಅಂದರೆ ತಪ್ಪಾಗಲಾರದು. ಆ ಕಾಲಘಟ್ಟದಲ್ಲಿ ಒಂದು ಬೆಸ್ಟ್ ಕ್ರಿಟಿಕ್ ಇವರಿಂದ ಹೊರಬಂತು. ಇವರ ಕ್ರಿಟಿಸಿಸಮಲ್ಲಿ ಒಂದಷ್ಟು ಸಟೈರ್ಗಳು ಕಾಣಲಿಕ್ಕೆ ಸಿಗ್ತದೆ. ಬಹಳ ಪ್ರಸಿದ್ಧಿಯನ್ನು ಪಡೆದ ಇವರ ಕೃತಿ ಆರ್ಸ್ ಪೊಯೆಟಿಕಾ, ಅರ್ಥ ಆರ್ಟ್ ಆಫ್ ಪೊಯೆಟ್ರಿ ಎಂದಾಗಿದೆ. ಈ ಕೃತಿಯನ್ನು ಬರೆದಂತಹ ಎಕ್ಸಾಕ್ಟ್ ಡೇಟು ಇನ್ನೂ ಪತ್ತೆ ಹಚ್ಚಲಾಗಿಲ್ಲ. ಅರಿಸ್ಟಾಟಲ್ ಅವರ ಪ್ರಸಿದ್ಧ ಕೃತಿ ಪೊಯೆಟಿಕ್ಸ್ ಇದೆಯಲ್ಲ, ಅದೇ ಥರ ಇದನ್ನು ಈ ಕವಿ ಬರವಣಿಗೆಯ ಆರಂಭ ದಿವಸದಲ್ಲಿ ಬರೆದಿರಬೇಕು ಎಂದು ಊಹಿಸಲಾಗಿದೆ. ಆರ್ಸ್ ಪೊಯೆಟಿಕಾ ಎಂದರೆ ಆರ್ಟ್ ಆಫ್ ರೈಟಿಂಗ್ ಪೊಯೆಟ್ರಿ ಎಂದಾಗಿದೆ. ಕವಿತೆ ಬರೆಯುವ ಸ್ಕಿಲ್ ಅಥವಾ ಕಲೆ ಎನ್ನುವ ಅರ್ಥವನ್ನು ಕೊಡುತ್ತದೆ. ಈ ಕೃತಿಯನ್ನು ಹೆಕ್ಸಾಮೀಟರ್ ವರ್ಕಿನೊಂದಿಗೆ ಬರೆಯಲಾಗಿದೆ. ಇದೊಂದು ಲೆಟರ್ ಫಾರ್ಮಿನಲ್ಲಿ ಇದೆ. ತನ್ನ ಯುವ ಗೆಳೆಯ ಪಿಸೋಸ್ ಎನ್ನುವವರಿಗೆ ಬರೆದಂತಹ ಪತ್ರದ ರೀತಿಯಲ್ಲಿ ಕಂಡುಬರುತ್ತದೆ. ಆಗಿನ ಕಾಲದಲ್ಲಿ ಪ್ರಾಕ್ಟಿಕಲ್ ವಿಸ್ಡಮ್ಗೆ ಬಹಳ ಪ್ರಾಮುಖ್ಯತೆ ಇತ್ತು. ರೋಮನ್ಸ್ಗಳು ಥಿಯರಿಗೆ ಮಹತ್ವವನ್ನು ಕೊಡ್ತಾ ಇರಲಿಲ್ಲ. ಹಾರಸ್ ಅವರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ, ಅವರ ನ್ಯಾಷನಲ್ ಲಿಟ್ರೇಚರ್ ಏನಿದೆ ಅದನ್ನು ಗ್ರೀಕ್ ಲಿಟ್ರೇಚರ್ನೊಟ್ಟಿಗೆ ಜೋಡಿಸಬೇಕು ಅನ್ನೋದು. ಅವರ ಕೃತಿಯಾದ ಆರ್ಸ್ ಪೊಯೆಟಿಕಾ ಸಿಸ್ಟಮ್ಯಾಟಿಕ್ ಆದ ಅಥವಾ ಒಂದು ಸ್ಟ್ರಕ್ಚರ್ಡ್ ಆದ ಕೃತಿಯಾಗಿರಲಿಲ್ಲ. ಅದರ ಸಬ್ಜೆಕ್ಟ್ ಮ್ಯಾಟರ್ 3 ವಿಭಾಗವಾಗಿದೆ. ಆ 3 ವಿಭಾಗಗಳಲ್ಲಿ ಮೊದಲನೇದಾಗಿ ಪೊಯೆಟ್ರಿಯ ಬಗ್ಗೆ ಡಿಸ್ಕಸ್ ಮಾಡ್ತದೆ. ಮೊದಲನೇದ್ದು, ಯಾವುದೇ ಪೊಯೆಟ್ರಿ ಬರೆಯುವಾಗ ಅದರ ಸಬ್ಜೆಕ್ಟ್ ಮ್ಯಾಟರ್ ಹೇಗಿರಬೇಕು. ಎರಡನೇದಾಗಿ ಅದರ ಫಾರ್ಮ್ ಹೇಗಿರಬೇಕು, ಯಾವ ಥರದ ಕವಿತೆಯನ್ನು ಯಾವ ರೀತಿ ಬರಿಬೇಕು ಅನ್ನೋದು ಒಳಗೊಂಡಿತ್ತು. 3ನೇ ಭಾಗದಲ್ಲಿ ಕವಿಗಳಿಗೆ ಅಡ್ವೈಸ್ ಮಾಡಿದ್ದಾರೆ. ಕವಿಯಾದವ ತನ್ನ ಕಲೆಗೆ ಯಾವುದನ್ನೆಲ್ಲ ಸೇರಿಸಬೇಕಾದ ಅಗತ್ಯತೆ ಇದೆ ಎಂದು ಹೇಳಿದ್ದಾರೆ. ಅದರೊಂದಿಗೆ ಕೆಲವು ಮಾರ್ಗದರ್ಶನವನ್ನೂ ಮಾಡಿದ್ದಾರೆ. ಇದರ ನೋಡೋಣ ವಿಸ್ತಾರವಾಗಿ ಆ 3 ವಿಭಾಗಗಳನ್ನು. ಮೊದಲನೇ ಪಾರ್ಟ್ನ ಹೆಸರು ಪೊಯಸಿಸ್. ಇದರ ಅರ್ಥ ಪೊಯೆಟ್ರಿ ಅಂದರೆ ಕವಿತೆಯೊಳಗಿನ ಸಬ್ಜೆಕ್ಟ್ ಮ್ಯಾಟರ್ ಹೇಗಿರಬೇಕು ಅದರ ಕುರಿತಾದ ಚರ್ಚೆ. ಮುಖ್ಯವಾಗಿ ಕವಿ ಗಮನ ಕೊಡುವಂಥದ್ದು ಆರ್ಗ್ಯಾನಿಕ್ ಯೂನಿಟಿಗೆ. ಅರ್ಥ, ಯಾವುದೇ ಪೊಯೆಟ್ರಿಯನ್ನು ಬರೆಯುವ ಪೊಯೆಟ್ ತುಂಬ ಫ್ರೀ ಆಗಿರ್ತಾನೆ. ಅವನು ತನ್ನ ಕವಿತೆಯಲ್ಲಿ ಯಾವುದೇ ವಿಷಯವನ್ನು ಇನ್ಕ್ಲೂಡ್ ಮಾಡಬಹುದು. ಯಾವುದೇ ವಿಷಯ ಅಂದರೆ ಯಾವುದೇ, ಅದಕ್ಕೆ ಯಾವುದೇ ಬಾರ್ಡರ್ ಇಲ್ಲ. ಕವಿ ಯಾವುದನ್ನು ಯೋಚಿಸ್ತಾನೆ ಅದನ್ನು ಆ್ಯಡ್ ಮಾಡಬಹುದು.
ಕವಿ ತನ್ನ ಕವಿತೆಯಲ್ಲಿ ಯಾವುದಾದ್ರೂ ಮಾನ್ಸ್ಟರನ್ನು ಆ್ಯಡ್ ಮಾಡೋದು ಅದರ ಅರ್ಥ ಆಗಿಲ್ಲ. ಆ ರೀತಿಯ ಯೋಚನೆಗಳು ಅಸಾಧ್ಯವಾದುದು. ಕವಿಯ ಕವಿತೆ ಒಂದು ಪೇಂಟಿಂಗ್ ಥರ, ಅದರ ಪ್ರತಿಯೊಂದು ಭಾಗವು ಒಂದು ಮುಖ್ಯ ಅಂಶದೊಟ್ಟಿಗೆ ಸೇರಿಕೊಂಡಿರಬೇಕು. ಅದರೊಳಗೊಂದು ಹಾರ್ಮೋನಿಯಸ್ ರಿಲೇಷನ್ ಇರಬೇಕು. ಎರಡನೇದಾಗಿ ಕವಿ ಸಬ್ಜೆಕ್ಟ್ನ ಕುರಿತಾಗಿ ಮಾತಾಡ್ತಾರೆ. ಯಾವುದೇ ಕವಿತೆಯ ಸಬ್ಜೆಕ್ಟನ್ನು ತಗೊಳ್ಳುವಾಗ ತುಂಬ ಯೋಚನೆ ಮಾಡಿ ಬುದ್ಧಿಮತ್ತೆಯಿಂದ ಆಯ್ಕೆ ಮಾಡೋದು ಅವಶ್ಯಕ. ಯಾವ ಸಬ್ಜೆಕ್ಟ್ ಅಥವಾ ವಿಷಯ ಕವಿಯ ಸ್ಟೈಲ್ ಅಥವಾ ಅವರ ಒಂದು ಬರೆಯುವ ಸ್ಕಿಲ್ಲಿಗೆ ಸೂಟ್ ಆಗ್ತದೆ ಅದನ್ನೇ ಆಯ್ಕೆ ಮಾಡಿಕೊಳ್ಬೇಕು. ತುಂಬ ಸಿಂಪಲ್ ಮತ್ತು ಕನ್ಸಿಸ್ಟೆಂಟ್ ಆಗಿರಬೇಕು. ಮುಂದೆ ಪೋಯಟ್ರಿಯ ಲ್ಯಾಂಗ್ವೇಜ್ ಕುರಿತು ಅಥವಾ ಡಿಕ್ಷನ್ ಕುರಿತು ಮಾತಾಡ್ತಾರೆ. ಜಾಗ್ರತೆಯಿಂದ ಕವಿತೆಯ ಶಬ್ದಗಳನ್ನು ಪದಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಕವಿಗೆ ಒಂದು ಸ್ವಾತಂತ್ರ್ಯ ಇರ್ತದೆ, ಏನಂದರೆ ಅವನು ಹೊಸ ಶಬ್ದವನ್ನು ಸೇರಿಸಬಹುದು. ಅದರೊಂದಿಗೆ ಅವನು ಪುರಾತನ ಶಬ್ದಗಳನ್ನು ಬಳಸಬೇಕು, ಅದನ್ನು ಜೀವಂತಗೊಳಿಸಬೇಕು. ಹೀಗೆ ಅವನು ಮಾಡಲೇಬೇಕು ಅಂತ ಇಲ್ಲ, ಆದರೆ ಕವಿಯಾಗಿ ಅವನ ಕರ್ತವ್ಯವಾಗಿದೆ. ಯಾವುದೇ ಬಳಸುವ ಶಬ್ದದ ಮೇಲೆ ಈ ರೀತಿ ಒಂದು ಸ್ಟ್ಯಾಂಪ್ ಇರೋದಿಲ್ಲ. ಈ ಶಬ್ದವನ್ನು ಇದೇ ರೀತಿ ಬಳಸಬೇಕು, ಇಲ್ಲೇ ಬಳಸಬೇಕು, ಹೀಗೆ ಬಳಸಬೇಕು ಎನ್ನುವುದು. ಕವಿಗೆ ಹೇಗೆ ಬೇಕು ಹಾಗೆ ಬಳಸಿಕೊಳ್ಳಬಹುದು. ಭಾಷೆಯಲ್ಲಿ ಯಾವುದೇ ನಿಯಮ ನಿಬಂಧನೆಗಳು ಇಲ್ಲ. ಭಾಷೆ ಅನ್ನೋದು ಒಂದು ಮರದ ರೀತಿ. ಇಲ್ಲಿನ ಪದಗಳು ಆ ಮರದ ಎಲೆಗಳು. ಮರ ಎಷ್ಟು ವರ್ಷ ಬದುಕ್ತದೆ ಅಷ್ಟು ವರ್ಷ ಆ ಮರದಲ್ಲಿ ಹೊಸ ಹೊಸ ಎಲೆಗಳು ಬಂದು ಹೋಗ್ತಾ ಇರ್ತದೆ. ಈ ಕವಿಯ ಕೆಲಸ ಎಂದರೆ ಪುರಾತನ ಅಳೆದು ಹೋಗುವಂತಹ ಪದಗಳ ಬಳಕೆ ಮಾಡುವಂತಹದ್ದು, ಹಾಗೆ ಹೊಸ ಪದಗಳ ಪರಿಚಯದಿಂದ ಭಾಷೆಯನ್ನು ಬೆಳೆಸೋದು. ಒಂದಿಗೆ ಕವಿ ಮೀಟರ್ ಬಗ್ಗೆ ಮಾತಾಡ್ತಾರೆ. ಗ್ರೀಕ್ ರೈಟರ್ಸ್ ಏನನ್ನ ಬರೆದಿದ್ದಾರೆ ಅದನ್ನು ಇವರು ಫಾಲೋ ಮಾಡ್ತಾರೆ. ಪೋಯಟ್ರಿಗಳಲ್ಲಿ ಅಯಾಂಬಿಕ್ ಎಕ್ಸಾಮೀಟರನ್ನು ಬಳಸಲಾಗಿತ್ತು. ಎಲಿಜಿ, ಕಾಮಿಡಿ, ಟ್ರಾಜಿಡಿಗಳಲ್ಲಿ ಅಯಾಂಬಿಕ್ ಪೆಂಟಾಮೀಟರ್ಗಳನ್ನು ಬಳಸಲಾಗುತ್ತದೆ. ಅಷ್ಟೇ ಅಲ್ಲದೆ ಲಿರಿಕ್ ರೀತಿಯ ಪೋಯಟ್ರಿಗಳನ್ನು ದೇವರ ಪ್ರೇಯರ್ಗಳಲ್ಲಿ ಬಳಸುತ್ತಿದ್ದರು ಮತ್ತು ಪ್ರೇಮ ಗೀತೆಗಳಲ್ಲೂ ಬಳಸುತ್ತಿದ್ದರು. ಈ ರೂಲ್ಸ್ಗಳನ್ನು ಪ್ರತಿಯೊಬ್ಬ ಕವಿಯು ಫಾಲೋ ಮಾಡುತ್ತಿದ್ದನು. ಎರಡನೇ ಪಾರ್ಟಿಗೆ ನೋಡೋದಾದರೆ ಪೋಮ. ಇಲ್ಲಿ ಪ್ಲಾಟ್ಗಳ ಕುರಿತಾಗಿ ಮಾತಾಡಿದ್ದಾರೆ. ಪ್ಲಾಟ್ ಹೇಗಿರಬೇಕು ಅಂದರೆ ಓದುಗರಿಗೆ ಫೆಮಿಲಿಯರ್ ಆಗಿರಬೇಕು. ಹೊಸತನ್ನು ಆ್ಯಡ್ ಮಾಡುವುದಾದರೆ ತುಂಬ ಸ್ಕಿಲ್ಫುಲ್ ಆಗಿ ಕೌಶಲ್ಯಪೂರ್ಣವಾಗಿ ಆ್ಯಡ್ ಮಾಡಬೇಕು. ಬರೆಯುವವರು ಏನಾದರೂ ಹೊಸ ಥೀಮನ್ನು ಇನ್ವೆಂಟ್ ಮಾಡುವುದಾದರೆ ಹಾಗೆ ಬರಹಗಾರರ ಬಳಿ ಬಹಳ ಸ್ಕಿಲ್ ಇರಬೇಕಾಗ್ತದೆ. ಬರಹಗಾರರು ಯಾವುದಾದ್ರೂ ಹಳೆಯ ಘಟನೆಗಳು ಅಥವಾ ಸನ್ನಿವೇಶಗಳನ್ನು ಬರೆಯುವುದಿದ್ರೆ ಆ ಸನ್ನಿವೇಶದ ಎಲ್ಲ ಅಂಶಗಳನ್ನು ಒಳಗೊಳಿಸುವ ಅಗತ್ಯ ಇರಲಿಲ್ಲ. ಟ್ರಾಜಿಡಿಯಲ್ಲಿ ಕಾಮಿಕ್ ಸೀನನ್ನು ಸೇರಿಸುವ ಅಗತ್ಯವಿಲ್ಲ. ಇಲ್ಲಿ ಟ್ರಾಜಿಡಿಯನ್ನು ಹಾಕುವ ಅಗತ್ಯತೆಯೂ ಇಲ್ಲ. ಈ ಎರಡನ್ನು ಬೇರೆ ಬೇರೆಯಾಗಿ ನೋಡಬೇಕು. ಬರವಣಿಗೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು. ನೆಸೆಸರಿ ವಿಷಯಗಳನ್ನು ಹಾಕಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರದು. ಸನ್ನಿವೇಶಗಳಿಗೂ ಲಾಜಿಕಲ್ ಕನೆಕ್ಟ್ ಇರಬೇಕು. ಕವಿ ಮುಂದುವರಿದು ಕ್ಯಾರೆಕ್ಟರೈಸೇಷನ್ ಅಂದರೆ ಪಾತ್ರ ಪರಿಚಯದ ಕುರಿತು ಹೇಳ್ತಾರೆ. ಅಂದರೆ ಒಂದು ಕ್ಯಾರೆಕ್ಟರನ್ನು ಹೇಗೆ ಮಾಡಬೇಕು ಅನ್ನೋದು. ನನ್ನ ಕೃತಿಯ ಪಾತ್ರದ ಕುರಿತು ಕವಿಗೆ ಸ್ಪಷ್ಟತೆ ಇರಬೇಕು. ಅದರಲ್ಲಿ ಒಳ್ಳೆಯ ಕ್ವಾಲಿಟಿ ಇರಬೇಕು. ಅಂದರೆ ಇಲಿಯಡ್ ಅನ್ನುವ ಕೃತಿಯೊಳಗೆ ಎಕ್ಲೀಸ್ ಅನ್ನೋ ಒಂದು ಪಾತ್ರವಿತ್ತಲ್ಲ, ಹಾಗೆ ಎನರ್ಜೆಟಿಕ್ ಆಗಿ ಸ್ಪೆಷಾಲಿಟಿಯನ್ನು ಹೊಂದಿರಬೇಕು. ಕ್ಯಾರೆಕ್ಟರ್ಸ್ ಹೇಗಿರಬೇಕು ಅಂದರೆ ಯಾವುದೇ ಕ್ಯಾರೆಕ್ಟರನ್ನು ನೋಡುವಾಗ ನಾನು ಪ್ರಥಮ ಬಾರಿಗೆ ಈ ಕ್ಯಾರೆಕ್ಟರನ್ನು ನೋಡ್ತಾ ಇದ್ದೇನೆ ಅನಿಸಬಾರ್ದು. ಕವಿ ವ್ಯಕ್ತಪಡಿಸುವ ಭಾವನೆಗಳು ಮಕ್ಕಳ ಭಾವನೆಗಳಂತಿರಬೇಕು. ಒಂದು ಕ್ಷಣ ಕೋಪ ಬಂದು ಇನ್ನೊಂದು ಕ್ಷಣದಲ್ಲಿ ಶಾಂತರಾಗುವಂತೆ. ಮಕ್ಕಳಲ್ಲಿನ ಎಂತೂಸಿಯಾಸಮನ್ನು ತೋರಿಸಬೇಕು. ಯಂಗ್ ಜನ್ರೇಷನ್ನ ಸ್ಪಿರಿಟ್ ತೋರಿಸಬೇಕು. ಹಾಗೆ ಓಲ್ಡ್ ಜನ್ರೇಷನ್ ಮಾಡುವ ಕ್ರಿಟಿಕನ್ನು ತೋರಿಸಬೇಕು. ಡ್ರಾಮ್ಯಾಟಿಕ್ ಸ್ಟೈಲ್ ಕೂಡ ಕ್ಯಾರೆಕ್ಟರ್ನ ಒಂದಿಗೆ ಸಾಗಬೇಕು. ಮೂಡ್ ಮತ್ತು ಸರ್ಕಮ್ಸ್ಟೆನ್ಸಸ್ ಅಂದರೆ ವಸ್ತುನಿಷ್ಠತೆ, ಪ್ರಸ್ತುತತೆಯನ್ನು ನೋಡಿಕೊಂಡು ಸಾಗಬೇಕು. ಡ್ರಾಮಾಟಿಸ್ಟ್ ಆದವನಿಗೆ ನಿಜವಾಗಿಯೂ ಗೊತ್ತಿರಬೇಕು ಅವನು ಸ್ಟೇಜಲ್ಲಿ ಏನು ಪರ್ಫಾರ್ಮ್ ಮಾಡ್ತಾನೆ ಅಥವಾ ಮಾಡಬೇಕು ಎನ್ನುವುದು. ಆ ನಾಟಕದ ಮೂಲಕ ಜನರಿಗೆ ಏನು ಹೇಳುತ್ತಾನೆ ಅನ್ನೋದು ಅವನಿಗೆ ಅರಿವಿರಬೇಕು. ಬಹಳ ಮುಖ್ಯವಾಗಿ ಒಂದು ನಾಟಕದಲ್ಲಿ 5 ಆ್ಯಕ್ಟ್ಗಳಿರಬೇಕು. ಇದು ಕಡಿಮೆಯೂ ಆಗಿರದೆ ಹೆಚ್ಚು ಆಗಿರದೆ ಇರಬೇಕು. ಆ ಆ್ಯಕ್ಟ್ನಲ್ಲಿ ಬರುವಂಥ ಸೀನ್ನಲ್ಲಿ 3 ಪಾತ್ರಗಳಿರಬೇಕು. ಅದಕ್ಕಿಂತ ಕಡಿಮೆಯೂ ಇರಬಾರದು. ಹಾಗೆ 4ನೇ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಬಾರದು. ಯಾವುದೇ ಸೀನ್ ಆಗುವಾಗ ಅದರ ಹಿಂದುಗಡೆಯಿಂದ ಯಾವುದಾದ್ರೂ ಗಾಡ್ಸ್ಗಳ ಸೀನ್ ಬರಬಾರದು. ಕಾಮಿಡಿ ಹಾಗೂ ಟ್ರಾಜಿಡಿಗಳು ಎರಡೂ ಒಂದೇ ನಾಟಕದಲ್ಲಿ ಸೇರಿಕೊಂಡು ಸಾಗಬಾರದು. ಮನ್ಸ್ ಕಾಮಿಡಿ ಮತ್ತು ಟ್ರಾಜಿಡಿ ಎರಡರಲ್ಲೂ ಸಕ್ಸಸ್ ಅನ್ನು ಪಡೆದಿದ್ರು. ಒಂದು ಸಲ ಈ ಜನರು ತಮ್ಮ ಸ್ಟೋರಿಗಳಲ್ಲಿ ನ್ಯಾಷನಲ್ ಅಚೀವ್ಮೆಂಟನ್ನು ಸೇರಿಸ್ತಾ ಇದ್ರು. ಅಂದರೆ ಆ ಸ್ಟೋರಿಯನ್ನು ಹೇಗೆ ಮಾಡಲಾಯಿತು ಎಂದು. ಪಾರ್ಟ್ ಅಂದರೆ ಪೋಯಟ ಅಂದರೆ ಪೋಯಟ್ಸ್ಗೆ ಅಡ್ವೈಸ್ ಮಾಡುವಂಥದ್ದು. ಪೋಯಟ್ರಿ ಬರಿಬೇಕು ಅಂತಾದರೆ ಬುದ್ಧಿಮತ್ತೆ ಬೇಕು. ಕವಿತೆಯನ್ನು ಒಂದಷ್ಟು ಸಲ ರಿವೈಸ್ ಮಾಡಬೇಕಾಗ್ತದೆ, ಫಿಲ್ಟರ್ ಮಾಡಲಿಕ್ಕಾಗ್ತದೆ. ಅಷ್ಟು ಆರ್ಟಿಸ್ಟಿಕ್ ಎಕ್ಸಲೆಂಟನ್ನು ತಲುಪಲಿಕ್ಕೆ ಸಾಧ್ಯವಾಗದಿದ್ರೂ ಈ ಎಲ್ಲ ಹಂತಗಳನ್ನು ಮಾಡಲೇ. ನಂತರ ಆ ಬರೆದಂಥ ಪದ್ಯವನ್ನು, ಕವಿತೆಯನ್ನು ಯಾವುದಾದ್ರೂ ತುಂಬ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್ ಆಗಿರೋ ವ್ಯಕ್ತಿಗೆ ತೋರಿಸಬೇಕು. ಅವರ ಮಾರ್ಗದರ್ಶನ ತಗೊಳ್ಬೇಕು. ತನ್ನ ವರ್ಕನ್ನು ಪಬ್ಲಿಷ್ ಮಾಡಲಿಕ್ಕೆ ಯಾವುದೇ ಅವಸರವನ್ನು ಮಾಡಬೇಕು. ವೆಯ್ಟ್ ಮಾಡಬೇಕಾಗ್ತದೆ. ಹಾಗೆ ಒಬ್ಬ ಪೋಯೆಟ್ ಜನರನ್ನು ತುಂಬ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ಮತ್ತು ಕವಿಯಾದವ ತನ್ನ ಕೃತಿಯ ಮೂಲಕ ಜನರಿಗೆ ಏನನ್ನಾದರೂ ಒಂದು ಹೊಸತನ್ನು ತಿಳಿಸುವ ಪ್ರಯತ್ನ ಮಾಡಬೇಕು. ಅಲ್ಲಿನ ಸಣ್ಣ ಪುಟ್ಟ ತಪ್ಪುಗಳು ಜನರಿಗೆ ತಲುಪದಂತಿರಬೇಕು. ಆದರೆ ಜನರು ಅಥವಾ ಓದುಗರು ಸಣ್ಣ
ಪುಟ್ಟ ಮಿಸ್ಟೇಕ್ಗಳನ್ನು ಕೂಡ ತಪ್ಪುಗಳನ್ನು ಕೂಡ ಎತ್ತಿ ಹೇಳುವಂತೆ ಇರುತ್ತಾರೆ. ಆಗಿದೆ ಇವರ ಈ ಕೃತಿಯ ಅನಾಲಿಸಿಸ್. ಮೊದಲನೇದಾಗಿ ಅವರು ಇಮ್ಯಾಜಿನೇಷನ್ನ ಮಹತ್ವವನ್ನು ಹೇಳುತ್ತಾರೆ. ಇಮ್ಯಾಜಿನೇಷನ್ ಮಾಡಿಕೊಳ್ಳಿಕ್ಕೆ ಕವಿ ತುಂಬ ಸಂಪೂರ್ಣ ಸ್ವತಂತ್ರನಾಗಿದ್ದಾನೆ. ಅದರ ಅರ್ಥ ಏನನ್ನು ಬೇಕಾದರೂ ತನ್ನ ಕವಿತೆಯಲ್ಲಿ ಸೇರಿಸಿಕೊಳ್ಳಬಹುದು ಎನ್ನುವುದು ಅಲ್ಲ. ಎರಡನೇದಾಗಿ ಪೊಯೆಟ್ರಿಯನ್ನು ತುಂಬ ಜಾಗ್ರತೆಯಲ್ಲಿ ಚೂಸ್ ಮಾಡಬೇಕಾಗ್ತದೆ. ಲ್ಯಾಂಗ್ವೇಜ್ ಅಥವಾ ಡಿಕ್ಷನ್ ಸರಿಯಾಗಿರಬೇಕು ಮತ್ತು ಮೀಟರನ್ನು ಸರಿಯಾಗಿ ಉಪಯೋಗಿಸಿರಬೇಕು. ಆದ ವಿಷಯಕ್ಕೆ ಬಂದರೆ ಫ್ಲಾಟ್ ಹೇಗೆ ಅರೇಂಜ್ ಮಾಡಬೇಕು, ಕ್ಯಾರೆಕ್ಟರೈಸೇಷನ್ ಹೇಗಿರಬೇಕು, ಹಾಗೆ ಕವಿ ಅಥವಾ ಹೇಗೆ ಬರಿಬೇಕು, ಅವನ ಯೋಚನಾ ಲಹರಿ ಹೇಗಿರಬೇಕು, ಇದೆಲ್ಲವನ್ನು ಅಡ್ವೈಸ್ ಮಾಡಿದ್ದಾರೆ. ಇದರೊಂದಿಗೆ ಈ ಕೃತಿಯ ವಿವರಣೆ ಇಲ್ಲಿಗೆ ಮುಗಿಯುತ್ತದೆ. ಈ ಸುದೀರ್ಘ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.